ದೊಡ್ಡ ಹಗರಣವಾದರೂ ನಿಮ್ಮ ಸಚಿವರನ್ನು ಯಾಕೆ ನೀವು ವಜಾ ಮಾಡಿಲ್ಲ? ನಾಗೇಂದ್ರ ಅವರನ್ನು ಯಾಕೆ ಇನ್ನೂ ವಜಾ ಮಾಡಿಲ್ಲ? ಈ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು. ನಮಗೆ ಒಂದು ಅನುಮಾನ ಇದೆ. ಈಗ ಬಯಲಿಗೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು. ಉಳಿದ ನಿಗಮಗಳಲ್ಲೂ ಕೂಡ ಈ ರೀತಿಯ ಹಗರಣ ಆಗಿರುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲ ಅಭಿವೃದ್ಧಿ ನಿಗಮಗಳ ಅಕೌಂಟ್ ಪರಿಶೀಲನೆ ನಡೆಸಬೇಕು. ಯಾಕೆಂದ್ರೆ ಎಷ್ಟೋ ನಿಗಮಗಳಿಂದ ವರ್ಷ 2-3 ವರ್ಷ ಆದರೂ ಫಲಾನುಭವಿಗಳಿಗೆ ಬೋರ್ವೆಲ್ ಕೊರದಿಲ್ಲ, ಅವರಿಗೆ ಬರಬೇಕಾದಂಥ ಸಬ್ಸಿಡಿ ಹಣ ಬಂದಿಲ್ಲ, ವೈಯಕ್ತಿಕ ಸಾಲ ಸೌಲಭ್ಯದ ಆಯ್ಕೆ ಆಗಿದೆ, ಆದರೆ ಸಾಲ ಸೌಲಭ್ಯ ತಲುಪಿಲ್ಲ. ಭೂ ಒಡೆತನ ಯೋಜನೆಯಲ್ಲಿ ಆಯ್ಕೆ ಆಗಿದೆ, ಆದರೆ ಸಹಾಯಧನ ಇನ್ನೂ ಅವ್ರ ಖಾತೆಗೆ ಟ್ರಾನ್ಸ್ಫರ್ ಆಗಿಲ್ಲ. ಆ ಎಲ್ಲ ಹಣ ಈ ರೀತಿ ನಕಲಿ ಖಾತೆಗಳ ಪಾಲಾಗಿರುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹಿಂದೆ ಕಳೆದ ವರ್ಷ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ಹಗರಣ ಆಗಿತ್ತು. ಎಚ್ಚೆತ್ತುಕೊಳ್ಳದೇ ಇದ್ದ ಪರಿಣಾಮ ಇದು ಚಂದ್ರಶೇಖರ್ ಸಾವಿಗೆ ಕಾರಣ ಆಗಿದೆ. ಇನ್ನು ಉಳಿದ ಅಭಿವೃದ್ಧಿ ನಿಗಮದಲ್ಲೂ ಈ ರೀತಿ ಹಗರಣಗಳಾಗಿರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲವನ್ನೂ ಕೂಡ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸ್ತೇನೆ. ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂತಾರಾಜ್ಯ ಹಗರಣ, ಬಹುಕೋಟಿ ಹಗರಣ ಮತ್ತು ಬೇಲಿಯೇ ಎದ್ದು ಹೊಲಮೇಯ್ದಿರುವಂಥ ಪ್ರಕರಣ. ಬೇಲಿಯೇ ಎದ್ದು ಹೊಲಮೇಯ್ದಿರೋ ಪ್ರಕರಣ ಆಗಿರೋದ್ರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋರು ಯಾರು? ದೊಡ್ಡ ಹಗರಣವಾದರೂ ನಿಮ್ಮ ಸಚಿವರನ್ನು ಯಾಕೆ ನೀವು ವಜಾ ಮಾಡಿಲ್ಲ? ನಾಗೇಂದ್ರ ಅವರನ್ನು ಯಾಕೆ ಇನ್ನೂ ವಜಾ ಮಾಡಿಲ್ಲ? ಈ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು. ನಮಗೆ ಒಂದು ಅನುಮಾನ ಇದೆ. ಈಗ ಬಯಲಿಗೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು. ಉಳಿದ ನಿಗಮಗಳಲ್ಲೂ ಕೂಡ ಈ ರೀತಿಯ ಹಗರಣ ಆಗಿರುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲ ಅಭಿವೃದ್ಧಿ ನಿಗಮಗಳ ಅಕೌಂಟ್ ಪರಿಶೀಲನೆ ನಡೆಸಬೇಕು. ಯಾಕೆಂದ್ರೆ ಎಷ್ಟೋ ನಿಗಮಗಳಿಂದ ವರ್ಷ 2-3 ವರ್ಷ ಆದರೂ ಫಲಾನುಭವಿಗಳಿಗೆ ಬೋರ್ವೆಲ್ ಕೊರದಿಲ್ಲ, ಅವರಿಗೆ ಬರಬೇಕಾದಂಥ ಸಬ್ಸಿಡಿ ಹಣ ಬಂದಿಲ್ಲ, ವೈಯಕ್ತಿಕ ಸಾಲ ಸೌಲಭ್ಯದ ಆಯ್ಕೆ ಆಗಿದೆ, ಆದರೆ ಸಾಲ ಸೌಲಭ್ಯ ತಲುಪಿಲ್ಲ. ಭೂ ಒಡೆತನ ಯೋಜನೆಯಲ್ಲಿ ಆಯ್ಕೆ ಆಗಿದೆ, ಆದರೆ ಸಹಾಯಧನ ಇನ್ನೂ ಅವ್ರ ಖಾತೆಗೆ ಟ್ರಾನ್ಸ್ಫರ್ ಆಗಿಲ್ಲ. ಆ ಎಲ್ಲ ಹಣ ಈ ರೀತಿ ನಕಲಿ ಖಾತೆಗಳ ಪಾಲಾಗಿರುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹಿಂದೆ ಕಳೆದ ವರ್ಷ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ಹಗರಣ ಆಗಿತ್ತು. ಎಚ್ಚೆತ್ತುಕೊಳ್ಳದೇ ಇದ್ದ ಪರಿಣಾಮ ಇದು ಚಂದ್ರಶೇಖರ್ ಸಾವಿಗೆ ಕಾರಣ ಆಗಿದೆ. ಇನ್ನು ಉಳಿದ ಅಭಿವೃದ್ಧಿ ನಿಗಮದಲ್ಲೂ ಈ ರೀತಿ ಹಗರಣಗಳಾಗಿರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲವನ್ನೂ ಕೂಡ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸ್ತೇನೆ. ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂತಾರಾಜ್ಯ ಹಗರಣ, ಬಹುಕೋಟಿ ಹಗರಣ ಮತ್ತು ಬೇಲಿಯೇ ಎದ್ದು ಹೊಲಮೇಯ್ದಿರುವಂಥ ಪ್ರಕರಣ. ಬೇಲಿಯೇ ಎದ್ದು ಹೊಲಮೇಯ್ದಿರೋ ಪ್ರಕರಣ ಆಗಿರೋದ್ರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋರು ಯಾರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.